ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಮೊದಲು ಒಂದು ಪತ್ರಿಕೆಯನ್ನು ಬರೀತಾನೆ. ಆ ಪತ್ರಿಕೆಯನ್ನು ಬರೆದು ಅದು ಕೆಲವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವರು ವಿರೋಧ ಮಾಡ್ತಾರೆ. ಪೌಲ ಯಾರು ನಮಗಿಷ್ಟೆಲ್ಲ ಉಪದೇಶ ಮಾಡೋಕ್ಕೆ, ನಮ್ಮನ್ನು ಕ್ರಮಪಡಿಸೋದಕ್ಕೆ ಯಾರು ಎಂಬ ರೀತಿಯಲ್ಲೆಲ್ಲ ಮಾತಾಡಿದಾಗ ಪೌಲ 2ನೇ ಕೊರಿಂಥ ಪತ್ರಿಕೆಯನ್ನು ಅವರಿಗೆ ಬರೀತಾನೆ. ಬರೆಯುವಂತಹ ಒಂದು ಸಮಯದಲ್ಲಿ ಅವನು ಹೇಳುವಂತಹ ಒಂದು ಮಾತು, ನಾವು ಧೈರ್ಯಗೆಡೋದಿಲ್ಲ. ನಮ್ಮ ದೇಹವು ನಾಶವಾಗ್ತಾ ಇದ್ದರೂ ಸಹ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತೆ. ಹಾಗಾದರೆ ಅವನ ಜೀವಿತದಲ್ಲಿ ಶರೀರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿವೆ. 1, 2 ವಿರೋಧಗಳು ಅವನಿಗಿದೆ. 2 ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಓದಿದ್ರೆ ಅವನು ಅನುಭವಿಸಿದಂತಹ ವೇದನೆಗಳು, ವ್ಯಥೆಗಳು, ಕಷ್ಟಗಳು, ಹೊಡೆತಗಳು, ಚಡಿಗಳಿಂದ ಒಡಿಸ್ಕೊಂಡಿದ್ದು ಎಲ್ಲ ಅವನಲ್ಲಿ ಎಕ್ಸ್ಪ್ಲೈನ್ ಮಾಡೋದನ್ನು ನಾವು ನೋಡ್ಬೋದು. ಅಷ್ಟು ಸಮಸ್ಯೆ ಇದೆ. ಅವಾಗ ಒಂದು ರೀತಿಯಲ್ಲಿ ಹೇಳಿದ್ರೆ ಚಡಿ ಏಟುಗಳಿಂದ ಅಥವಾ ಸೆರೆಮನೆ ಅನುಭವದಿಂದ, ವೇದನೆ ಅನುಭವಿಸ್ತಾ ದೇಹ ಒಂದು ರೀತಿಯಲ್ಲಿ ಬಲಹೀನವಾಗ್ತಾ ಇದೆ, ಬೆಂಡಾಗಿ ಹೋಗ್ತಾ ಇದೆ, ಒಂದು ಬಲವಿಲ್ಲದಂತಹ ಸ್ಥಿತಿಗೆ ಹೋಗ್ತಾ ಇದೆ. ಆದರೆ ಪೌಲ ಹೇಳ್ತಾನೆ, ನಾವು ಧೈರ್ಯಗೆಡೋದಿಲ್ಲ. ಎಷ್ಟು ಸಮಸ್ಯೆ ಬಂದರೂ, ಅವರು ಎಷ್ಟೇ ಹೊಡೆದ್ರು ಸಹ, ಸರ್ಕಾರದವ್ರು ಹೊಡೆದ್ರು, ಮಹಾಯಾಜಕರ ಕಡೆಯವರು ಹೊಡೆದ್ರು, ಅಥವಾ ಯಹೂದ್ಯರಿಂದ ಹಿಂಸೆ ಅನುಭವಿಸಿದ್ರು, ಮಿತಿಮೀರಿ ಪೆಟ್ಟುಗಳನ್ನು ತಿಂದರೂ ನಾವು ಧೈರ್ಯಗೆಡೋದಿಲ್ಲ. ನಾವು ಸುವಾರ್ತೆಯನ್ನು ಸಾರ್ತಾ ಇರ್ತೀವಿ. ಯಾಕೆ ಅಂದರೆ ನಮ್ಮ ದೇಹ ನಾಶ ಆಗ್ತಾ ಇದ್ರೂ ಸಹ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗ್ತಾ ಇದೆ. ಇನ್ನರ್ ಮ್ಯಾನ್, ಅವನು ಹೇಳ್ತಾನೆ, ಆಂತರ್ಯ ಮನುಷ್ಯನು ಬಲ ಹೊಂದುತ್ತಾ ಇದ್ದಾನೆ. ಯಾಕೆ? ಅದರ ಹೆಡ್ಡಿಂಗಲ್ಲಿ ನಾವು ನೋಡ್ತೀವಿ. 4ನೇ ಅಧ್ಯಾಯದ 16ನೇ ವಾಕ್ಯದ ಹೆಡ್ಡಿಂಗನ್ನು ಓದುವಾಗ, ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯವಾಗುತ್ತೆ. ಈ ಭೂಮಿಯಲ್ಲಿರುವಂತಹ ಕಷ್ಟಗಳನ್ನು ಮರಿಬೇಕು ಅಂದರೆ ನೆಕ್ಸ್ಟ್ ನನಗೆ ಸಿಗುವಂಥದ್ದನ್ನು ನಾನು ನೆನೆಸ್ಕೊಂಡಾಗ, ಪರಲೋಕಕ್ಕೆ ಹೋದರೆ ನನಗೆ ಏನು ಸಿಗುತ್ತೆ, ಅಲ್ಲಿನ ಭಾಗ್ಯ ಏನು, ಅಲ್ಲಿನ ಧನ್ಯತೆ ಏನು ಎಂಬುದು ನನಗೆ ಅರ್ಥವಾದಾಗಲೇ ಈ ಭೂಮಿಯ ಕಷ್ಟಗಳು ನಮಗೆ ಅಲ್ಪ ಎಂದು ಎಣಿಸುತ್ತೆ. ಕಾರಣ ರೋಮ ಪತ್ರಿಕೆಯಲ್ಲಿ ಪೌಲನು ಮಾತನಾಡುವಂತಹ ಒಂದು ಮಾತಿದೆ. 8ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಹಾಗಾದರೆ ಯಾವುದನ್ನು ಆಲೋಚಿಸಬೇಕು? ಮುಂದಿನ ದಿನಗಳಲ್ಲಿ ನನಗೆ ಸಿಗುವಂತಹ ಮಹಿಮೆಯ ಅನುಭವ, ನೆಕ್ಸ್ಟ್ ಏನಿದೆ ನನಗೆ, ಅದನ್ನು ತಿಳಿದಾಗ ಮಾತ್ರನೇ, ಅದರ ಬಗ್ಗೆ ಆಲೋಚಿಸಿದಾಗ ಮಾತ್ರ ನಾವು ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ, ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ. ಈ ಲೋಕದ ಕಷ್ಟಗಳನ್ನು ನೆನೆಸ್ಕೊಂಡು ಆಗ ಯಾರೂ ನಿರಾಶರಾಗೋದಿಲ್ಲ, ಆಂತರ್ಯದಲ್ಲಿ ಬಲಶಾಲಿಗಳಾಗ್ತಾರೆ. ಇವತ್ತು ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಇಕ್ಕಟ್ಟುಗಳು, ಕೊರತೆಗಳು, ವೇದನೆಗಳು, ನಿರಾಶೆಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇದ್ದರೂ ಸಹ ದೇವರ ವಾಕ್ಯದ ಆಧಾರದಲ್ಲಿ ಹೇಳ್ತೇನೆ, ಪರಲೋಕದ ಭಾಗ್ಯವನ್ನು ನೆನೆಸಿಕೊಂಡರೆ, ಪರಲೋಕದಲ್ಲಿ ನಮಗೆ ಸಿಗುವಂತಹ ಅನುಭವಗಳನ್ನು ನೆನೆಸಿಕೊಂಡರೆ ಅದು ನಮ್ಮ ಜೀವಿತದಲ್ಲಿ ಬಲವನ್ನು ಕೊಡುವಂಥದ್ದಾಗಿದೆ, ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಯಾಕೆಂದರೆ ಇಂದಿನ ಕಷ್ಟ ವೇದನೆ ಅದು ಶಾಶ್ವತವಲ್ಲ. ಇಂದಿನ ಕಷ್ಟ ವೇದನೆ ಅದು ತಾತ್ಕಾಲಿಕವಾಗಿದೆ. ಯಾಕೆಂದರೆ ನಾನು ಒಂದು ದಿವಸ ಪರಲೋಕಕ್ಕೆ ಸೇರ್ತೇನೆ, ಪರಲೋಕ ಭಾಗ್ಯ ನನಗೆ ಸಿಗ್ತದೆ. ಆಂತರ್ಯ ಮನುಷ್ಯ ಧೈರ್ಯವಾಗಬೇಕು, ಆಂತರ್ಯದ ಮನುಷ್ಯನು ಬಲ ಹೊಂದಬೇಕು, ಆಂತರ್ಯ ಮನುಷ್ಯನು ಬಲಹೀನನಾಗಬಾರ್ದು, ಶರೀರ ಬಲವಾಗಿ ಆಂತರ್ಯ ಮನುಷ್ಯನು ಸಣ್ಣದಾಗಬಾರ್ದು. ಅನೇಕ ಸಂದರ್ಭದಲ್ಲಿ ನಾವು ಶಾರೀರಿಕವಾಗಿ ಬಲಶಾಲಿಗಳಿದ್ದೇವೆ, ಆದರೆ ಕೆಲವರೆಲ್ಲ ಬಹಳ ಸೆನ್ಸಿಟಿವ್ ಆದಂತಹ ವ್ಯಕ್ತಿಗಳು,
ಸಣ್ಣ ಸಮಸ್ಯೆ ಬರ್ತಿದ್ದಂಗೆ ಅವರು ಪ್ರಾರ್ಥನೆ ಬಿಟ್ಟುಬಿಡ್ತಾರೆ, ಅವರು ಆರಾಧನೆ ಬಿಟ್ಟುಬಿಡ್ತಾರೆ. ನನಗೆ ಯಾಕೆ ಈ ಕಷ್ಟ ಬಂತು, ನನಗೆ ಯಾಕೆ ಈ ವೇದನೆ ಬಂತು ಎಂಬುದಾಗೆಲ್ಲ ಅವರು ಈ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಅಂಥ ಸನ್ನಿವೇಶಗಳೆಲ್ಲ ನಮಗೆ ಬೇಕಾಗಿರೋದು ನಾವು ಧೈರ್ಯವುಳ್ಳವರಾಗಿರಬೇಕು, ನಾವು ಆಂತರ್ಯದಲ್ಲಿ ನಾವು ಬಲ ಹೊಂದಬೇಕು. ನೆಕ್ಸ್ಟ್ ವಾಕ್ಯ ಹೇಳ್ತದೆ ಹೇಗೆಂದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟ, ನಮ್ಮ ಹಗುರವಾದಂತಹ ಸಂಕಟ. 2 ಪದ ಯೂಸ್ ಮಾಡ್ತಾನೆ. ಒಂದು, ಈ ಸಂಕಟ ಹಗುರವಾಗಿದೆ, ಇನ್ನೊಂದು ಕ್ಷಣ ಮಾತ್ರ ಇರುವಂಥದ್ದು, ಒಂದು ಚಿಟಿಕೆ ಹೊಡೆಯುವಷ್ಟು ಮಾತ್ರ ಇರುವಂಥದ್ದು. ಅದೇನು ಮಾಡುತ್ತೆ, ನಮಗೆ ನಿರಂತರವಾದ ಗೌರವವನ್ನು ಪ್ರಭಾವವನ್ನು ದೊರಕಿಸುತ್ತದೆ, ನಮಗೆ ನಿರಂತರವಾದ ಪ್ರಭಾವವನ್ನು ಕೊಡುವಂತಹ ಸನ್ನಿವೇಶಕ್ಕಾಗಿ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ ನನಗೋಸ್ಕರ ನೀನೊಂದು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಆ ಪರಲೋಕದ ಭಾಗ್ಯವನ್ನು ನನಗಿಟ್ಟಿರುವುದಕ್ಕಾಗಿ ಸ್ತೋತ್ರ. ಅದನ್ನು ನೆನೆಸಿಕೊಂಡು ದೇವರೇ, ಈ ಲೋಕದ ಕಷ್ಟಗಳು, ಈ ಲೋಕದಲ್ಲಿರುವಂಥ ಸಮಸ್ಯೆಗಳು ಅಲ್ಪವೆಂದೆಣಿಸುವುದಕ್ಕಾಗಿ ದೇವರೇ ಹಗುರವಾದ ಸಂಕಟ ಎಂಬುದಾಗಿ ನೆನೆಸಿಕೊಂಡು ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದಿನೇ ದಿನೇ ನಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳಲಿ. ಶರೀರ ನಾಶವಾಗ್ತಾ ಇದ್ರು, ಧೈರ್ಯದಿಂದ ಮುಂದೆ ಸಾಗೋಣ. ಆಂತರ್ಯ ಮನುಷ್ಯನು ಬಲಶಾಲಿಯಾಗಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದಿ ಅಪ್ಪ ದೇವರೇ. ಬಲಹೀನತೆಯ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ಆಂತರ್ಯ ಮನುಷ್ಯನು ಬಲಹೀನನಾಗದೆ ಬಲಶಾಲಿಯಾಗಿ ಮುಂದೆ ಸಾಗುವಂತೆ, ಧೈರ್ಯಶಾಲಿಯಾಗಿ ಮುಂದೆ ಸಾಗುವಂತೆ ಕರ್ತನೆ ನೀ ನಮಗೆ ಕೃಪೆ ಮಾಡು. ನಿನ್ನ ದೈವಿಕವಾದ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ನಿರಂತರವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.